ಇದು ನಿಂಗೆ ಇಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದ್ಯಾ ನನಗೆ ಕೊಟ್ಬಿಡೆ ನೀನೇ ಹಾಕು ಅವತ್ತು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು ಅನ್ಕೊಂಡ ಅದನ್ನ ಕ್ಯಾನ್ಸಲ್ ಆಗೋ ತರ ಮಾಡಿದ್ದೆ ನಾನು. ಅವತ್ತು ಬಸ್ ಸ್ಟ್ಯಾಂಡಲ್ಲಿ ವೆಂಕಟೇಶನ್ ಹೊಡೆದ್ನಲ್ಲ, ನಿನ್ನ ಹುಡುಗ ಅಂತ ಗೊತ್ತಿದ್ದೇನೆ ಹೊಡೆದಿದ್ದು. ನಿನ್ನಿಂದ ಇನ್ನೂ 3 ಜನ ತಂಗಿದಿರ್ತಾರೆ ಅವ್ರೆ. ನಿಮ್ಮ ಅಣ್ಣನ್ನೇ ಬಿಡದೆ ಇದ್ದವನು ನಿನ್ನ ತಂಗಿದಿರ್ನ ಬಿಟ್ಟನ. ಶಿಷ್ಯ ಈ ಬಟ್ಟು ನಿಂಗೆ ತುಂಬಾ ಚೆನ್ನಾಗಿದೆ. ಸಂದಾಗೈತೆ. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಈ ಸಮಯದಲ್ಲಿ ನಾನು ನೋವನ್ನು ಹೇಳ್ಕೊಬಾರ್ದು. ಸಂದ ಕಾಣಿಸ್ತೈತೆ. ಇದು ನಂಗೂ ಆಗತ್ತೆ ಕಣೆ. ಮತ್ತೆ ಏನ್ ತಗೊಂಡಿದ್ಯಾ? ಮಕ್ಕಳವ್ವ ಕಾಪಾಡವ್ವ. ಅಣ್ಣ ನೋಡು ಬಾ ಏನೇನ್ ತಗೊಂಡಿದೀವಿ ಅಂತ. ಬೇಗ ಬಾ ಅಣ್ಣ. ಅಣ್ಣ ಕೊಟ್ಟಿದ್ದು. ಅಣ್ಣ ಎಲ್ಲ ನೋಡಿವಿ ಬಂದೆ ಎಲ್ಲಿ ಕುಸೆ ಬಳೆ ಚೆನ್ನಾಗಿದ್ಯಾ? ಸಂದಗೈತೆ. ಅಕ್ಕ ಏನ್ ತಕೊಂಡೋಳೆ? ಅಕ್ಕ ಯಾಕಕ್ಕ ಹೆದರ್ಕಂಡೆ? ರತ್ನವ್ವ ಯಾಕವ್ವ ಸೆಪ್ಪಗಿದ್ಯಾ? ಜಾತ್ರೆಲಿ ಓಡಾಡಿ ಸುಸ್ತಾಗೈತಾ? ಏನಿಲ್ಲ ಅಣ್ಣ, ಸುಮ್ಮನೆ ಕೂತಿದ್ದೆ ಅಷ್ಟೆ. ನಂಗೆ ಗೊತ್ತೈತೆ ಕಣವ, ಮದುವೆ ಮುರಿದು ಬಿತ್ತು ಅಂತ ನೀ ಬೇಜಾರಾಗಿದ್ಯಾ. ಇಲ್ಲ ಅಣ್ಣ, ಮಾವ ಅಂದ್ರೆ ದೇವ್ರು ಅಂತೀಯ, ಅವ್ರ ಮನೆಯವ್ರನ್ನೆಲ್ಲ ಹಾಗೆ ನೋಡ್ತೀಯ. ನನ್ನ ಜೊತೆ ಆ ಪರಶು ನಡ್ಕೊಂಡಿರೋ ವಿಷಯ ನಿಂಗೆ ಗೊತ್ತಾದ್ರೆ ಮುಂದೆ ಆಗೋ ಅನಾಹುತನ ಯಾರೂ ತಡೆಯೋಕ್ಕಾಗಲ್ಲ. ನನ್ನ ನೋವಿಗೆ ನೀನು ಯಾವ ಕಾರಣ ಅನ್ಕೊಂಡಿದ್ಯೋ ಅದಕ್ಕೆ ಬಿಟ್ಬಿಡ್ತೀನಿ. ನಾನು ಹೇಳಲ್ಲ. ರತ್ನವ್ವ ಏನಾಯ್ತು? ಆಗಿದ್ದಾಗೋಯ್ತು, ಬಿಟ್ಬಿಡವ. ನಿಮ್ಮಣ್ಣ ನಿಂಗೊಂದು ಮಾತು ಕೊಡ್ತಾನೆ. ಇವನಿಗಿಂತ ಒಳ್ಳೆ ಹುಡುಗನ್ನ ನಾನು ಹಿಂಗೆ ಹುಡುಕ್ತೀನಿ. ಆದ್ರೆ ನೀನು ನಂಗೊಂದು ಮಾತು ಕೊಡ್ಬೇಕು. ನೀನು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು. ಮಾತು ಕೊಡು, ಮಾತು ಕೊಡವಾ. ಇದು ನನ್ನ ರತ್ನವ. ಅಣ್ಣ ಓಹೋ ಫೈನಾನ್ಸ್ ಮಿನಿಸ್ಟ್ರೇ ಬರ್ಬೇಕು. ಗೋಡಂಬಿ ಅಣ್ಣ, ಮನೆ ದಿನಸಿ ಏನೇನ್ ಬೇಕು ಎಲ್ಲ ಇದ್ರಲ್ಲಿ ಬರ್ದೈತೆ, ಕೊಡು. ಫೈನಾನ್ಸ್ ಮಿನಿಸ್ಟರ್ ಲೆಕ್ಕ ಕೇಳಕ್ ಬಂದ್ಬಿಟ್ರ ಅಂತ. ಅವ್ವ ದಿನಸಿ ಎಲ್ಲ ಕೆಟ್ಟಾಯ್ತು, ಮನೆ ತಾವು ತಂದು ಕೊಡ್ಲಾ? ಬೇಡ ಕಣಣ್ಣ, ನಾನು ತಗೊಂಡು ಹೋಯ್ತೀನಿ, ಕೊಡು. ಗೋಡಂಬಿ ಅಣ್ಣ, ದುಡ್ಡು ಏಟಾಯ್ತು? ಏನವ ನೀನ್ ಕಾಸು ಕೊಡ್ತಿದ್ಯಾ? ಅವ್ರಿವ್ರೆಲ್ಲ ಶಿವಣ್ಣ ತಂಗಿರ್ ಮದ್ವೆ ದಿನಸಿ ತಗೊಂಡ್ ಹೋಗ್ತೀನಿ ಆಮೇಲೆ ಕಾಸು ಕೊಡ್ತೀನಿ ಅಂತಾರ. ಸುಮ್ಕಿರ್ಲಾ, ನಾನ್ ಕಾಸಿಸ್ಕೊಳ್ದೆ ಯಾರಿಗೂ ಏನೋ ಕೊಡಕ್ಕಿಲ್ಲ ಕಣವ. ಅದ್ ಬಿಡು, ಅದ್ ಬೇರೆ ವಿಷಯ. ನೀನೇನವ ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಿನೇ ಬಂದು ಉಂಡಿ ಕಾಸು ಹಾಕ್ದಂಗೆ ನಮ್ಮ ಅಂಗಡಿಗೆ ಕಾಸು ಕೊಡ್ತಿದ್ಯಲ್ಲವ. ಒಳಗೆ ಹಾಕ್ಬೇಕಂದ್ರು ಅಳದೆ ಹಾಕ್ಬೇಕಂತೆ, ನಾವ್ ಲೆಕ್ಕದಲ್ಲಿ ಪಕ್ಕ. ಹೆಂಗೆ ನಮ್ ರಾಣಿ. ಗೋಡಂಬಿ ಅಣ್ಣ ಏಟಾಯ್ತು? 1100 ಅವ. ಸರಿ ಬರ್ತೀನಿ ಅಣ್ಣ, ಬರ್ತೀನಿ. ಸರಿ ಆಯ್ತು ಕಣವ. ಫೈನಾನ್ಸ್ ಮಿನಿಸ್ಟ್ರು ಲೆಕ್ಕ ಸುದ್ದಿಗೆ ಬಂದಿಲ್ಲ.
ರಾಣಿ ಏನಾಯ್ತವ? ಏನಾದ್ರು ಮರ್ತ್ಯಾ? ಇವತ್ತು ತಾರೀಕೇಟು? ತಾರೀಖ್ ಸೆಪ್ಟೆಂಬರ್ 6. ಇವತ್ತು ಲೆಕ್ಕಾಚಾರ ತಾಳೆ ಹಾಕೋ ದಿನ ಅಲ್ವಾ? ಎಲ್ಲಿ? ಲೆಕ್ಕದ ಪುಸ್ತಕ ಕೊಡಿ. ಅಲ್ಲೇ ಇದೇನು? ಬಾರ ಮಾಡ್ತೀನಿ ನಿಮ್ಗೆ. ಹೋದ ತಿಂಗಳು ಅಂಗಡಿ ಮೇಲೆ ಹಾಕಿದ ಬಂಡವಾಳ ಬೆಂಗಳೂರು ಕಡೆ ತೋರ್ತಿದ್ರೆ ಆಗಿರೋ ಖರ್ಚು ಗಾಜನೂರ್ ಕಡೆ ತೋರ್ತೈತೆ. ಏಟ್ಕಿತ ಹೇಳಿ ನಿಮ್ಗೆ ಈ ಪರ್ಕೆ ಮೇಲೆ ಬಂಡವಾಳ ಹಾಕ್ಬೇಡಿ ಅಂತ ಮತ್ತೆ ತಗೊಂಡ್ ಬಂದಿದ್ದೀರಾ. ಇನ್ಮೇಲೆ ಮಾರಾಟ ಆಗೋದನ್ನ ಮಾತ್ರ ಇಟ್ಕೋಬೇಕು, ಮಿಕ್ಕಿದ್ನ ತರ್ಸ್ಕೋಬೇಡಿ. ಸರಿ ಕಣವ. ಒಟ್ 4, 6, 12, 20. ಏನಣ್ಣ ಇದು? ಉಳಿಬೇಕಾಗಿರೋ ದುಡ್ಡು ಅಂಗಡಿ ಪುಸ್ತಕದಲ್ಲಿ ಐತೆ, ಬ್ಯಾಂಕ್ದು ಪಾಸ್ಬುಕ್ ಅಲ್ಲಿ ಯಾಕಿಲ್ಲ? ತಂಗಿರ್ ಮದ್ವೆ ಅನ್ಕೊಂಡ್ ಬಂದವ್ರಿಗೆಲ್ಲ ಸಾಲ ಕೊಟ್ಬಿಟ್ವವ್ವ. ಹಂಗೇನೆ ರತ್ನದ ನಿಶ್ಚಿತಾರ್ಥಕ್ಕೆ ಖರ್ಚಾಗೋಯ್ತವ. ತಂಗಿರ್ ಮದ್ವೆ ಅಂತ ಹೇಳಿ ಇರೋದನ್ನೆಲ್ಲ ಕಳ್ಕೊಳಕಾಯ್ತದ ಅಣ್ಣ? ನಿಂಗೂ ಒಂದ್ ಜೀವನ ಐತೆ ಅಲ್ವಾ? ಈ ಅಂಗಡಿಯಿಂದ ದೊಡ್ಡ ಅಂಗಡಿ ಮಾಡಂಗ್ ಬೆಳಿಬೇಕು ನೀನು. ಇನ್ ಮ್ಯಾಕೆ ನೀನ್ ಹಿಂಗೆಲ್ಲ ಖರ್ಚು ಮಾಡಂಗಿಲ್ಲ, ಗೊತ್ತಾಯ್ತಾ? ಆಗ್ಲಿ, ನಾವೆಲ್ಲ ತಯಾರಾಗಿ ಊರ್ಗ್ ಹೋಗ್ಬೇಕು. ನೀನ್ ಬೇಗ ಬಂದ್ಬಿಡು, ರಮ್ಯಾ ಒಬ್ಳೇ ಇರ್ತಾಳೆ, ಆಯ್ತಾ? ಬರ್ತೀನಿ. ಫೈನಾನ್ಸ್ ಮಿನಿಸ್ಟ್ರು ಲೆಕ್ಕ ಶೋಧನೆ ಮಾಡೋದ್ರು. ಅಲ್ಲ ಕಂಡ್ರಲ್ಲ, ಎಲ್ಲ ಹಾಕೊಡ್ಬೇಕು ಅಂತ ಕಾಯ್ತಿರ್ತಿರಲ್ಲ. ಕ್ಯಾಮೆರಾ ನೋಡ್ರಿ. ಆಯ್ತು. ಅಲ್ಲ, ಸರ್ಗೂರ್ ಏನ್ ಕಮ್ಮಿ ದೂರ ಇದೆಯಾ? 2 ಬಸ್ ಚೇಂಜ್ ಮಾಡ್ಬೇಕು. ಬಸ್ಗೆ ದುಡ್ಡು ಹೋದ್ರೆ ತಿಂಗಳು ಖರ್ಚಿಗೆ ಕಮ್ಮಿ ಆಯ್ತದೆ. ಅದಕ್ಕೆ ಮರೀದೆ ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ನಾನಂತೂ ಇಟ್ಕೊಂಡಿದ್ದೀನಪ್ಪ. ಶಿಷ್ಯ, ಊಟಕ್ಕೇನು? ಅಯ್ಯೋ, ನಾವ್ ಹೋಗ್ತಿರೋದು ಅದಕ್ಕಲ್ವೇನೆ? ಅದನ್ನ ಹೋದ್ಮೇಲೆ ತಾನೆ. ಶಿಷ್ಯ, ಮನೇಲಿ ಏನೇ ತಿಂಡಿ ಇದ್ರು ಬಾಕ್ಸ್ ಹಾಕಿಟ್ಕೊಂಡಿರೋ. ಮಧ್ಯದಾರಿಲಿ ಹಶ್ವಾದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ಗೊತ್ತು ತಾನೆ? ಆಯ್ತು ಗುರುವೆ, ನೀನ್ ಹೇಳ್ದಂಗೆ ಆಗ್ಲಿ. ರಮ್ಯಾ, ನಿಂಗೂ ಬರ್ಬೇಕು ಅನಿಸ್ತಿದ್ಯಾ? ಆದ್ರೆ ಏನ್ ಮಾಡೋದು, ಎಕ್ಸಾಮ್ ಅಲ್ವಾ? ನೀನ್ ಚೆನ್ನಾಗಿ ಓದ್ಕೊಬೇಕಲ್ವಾ? ಹೋಗ್ ಬಂದು ಓದ್ಕೋಬೋದಲ್ವಾ ಅಕ್ಕ? ರಮ್ಯಾ, ಲೇಟಾಗಿ ಹೋದ್ರೆ ಕಷ್ಟ ಆಗಕ್ಕಿಲ್ವಾ? ಚೆನ್ನಾಗಿ ಓದ್ಕೋ, ಪರೀಕ್ಷೆ ಬರಿ. ಮುಂದಿನ ಸಲ ನಮ್ಮಿ ಹಬ್ಬಕ್ಕೆ ನಾವೇ ಕರ್ಕೊಂಡು ಹೋಗ್ತೀವಿ, ಆಯ್ತಾ? ಸರಿ. ನೋಡು, ನೀನ್ ಈ ವರ್ಷ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಾನೇ ಅಣ್ಣನ ಹತ್ರ ಮಾತಾಡಿ ನಿನ್ನ ಮೈಸೂರು ಸುತ್ತಿಸ್ತೀನಿ. ಆಯ್ತು. ಸರಿ ಹೊರಡೋಣ, ತಗೊಳ್ಳಿ. ಟಾಟಾ. ನಾನು ಅಕ್ಕನ ಜೊತೆನೆ ಹೋಗ್ಬಿಡ್ಬೇಕಾಗಿತ್ತು. ಎಕ್ಸಾಮ್ ಇರ್ಲಿಲ್ಲ ಅಂದ್ರೆ ನಾನು ಅವ್ರ ಜೊತೆ ಹೋಗಿ ತಿರ್ಗಾಡ್ಕೊಂಡ್ ಬರ್ಬೋದಿತ್ತು. ರಮ್ಯಾ, ರಮ್ಯಾ, ಇಲ್ಲೇ ಇದೀನಣ್ಣ. ಖುಷಿ ಇಲ್ಲಿದ್ಯಾ? ಓದ್ಕತಿದ್ಯಾ? ನನ್ನ ತಂಗಿರು ಎಲ್ಲಾದ್ರಾಗೂ ಅವ್ರೆ. ಅವ್ರ 3 ಜನ ದೇಶ ಸುತ್ತಿದ್ರೆ ನೀನು ಕೋಸ ಓದ್ಕತಿದ್ಯಾ. ಬೇಷ್. ಅಣ್ಣ, ಹೊಟ್ಟೆ ನೋವ್ತಿದೆ. ಬೆನ್ನಿಗೆ ಸುಮ್ನೆ ಬೇಷ್ ಅಂತ ಮುಟ್ಟಿದ್ರೆ ಹೊಟ್ಟೆ ನೋವು ಅಂತಿಲ್ಲವ? ಇಲ್ಲ ಅಣ್ಣ, ನಿಜವಾಗ್ಲೂ ಹೊಟ್ಟೆ ನೋವ್ತಿದೆ. ಕಳ್ಳಿ, ನಂಗೆ ಗೊತ್ತೈತೆ. ಓದಕ್ ಮನ್ಸಿಲ್ಲ, ಅಕ್ಕಂದ್ರ ಜೊತೆ ಹೊರಗಡೆ ಹೋಗ್ಬೇಕು ಅಂತ ಹಿಂಗ್ ನಾಟಕ ಮಾಡ್ತಿದ್ಯಾ? ಇಲ್ಲ ಅಣ್ಣ, ನಿಜವಾಗ್ಲೂ ಹೊಟ್ಟೆ ನೋವ್ತಿದೆ. ಯಾಕವ್ವ, ಏನಾಯ್ತು? ಅದಕ್ಕೆ ನೋಡಿ ನಾನು ಹೇಳೋದು, ಕಂಡಿದೆಲ್ಲ ತಿನ್ಬಾರ್ದು ಅಂತ. ಏನ್ ಬೇಕಿದ್ರು ಮನೇಲಿ ಮಾಡ್ಕೊಂಡು ತಿನ್ನಿ ಅಂದ್ರೆ ಮಾತೇ ಕೇಳ ನೀವು. ಆಯ್ತಿರು, ಜೀರಿಗೆ ಕಷಾಯ ಮಾಡ್ಕೊಬತ್ತೀನಿ. ರಮ್ಯಾ, ಏನಾಯ್ತವ? ಯಾಕೆ ಕಿರ್ಸ್ಕೊಂಡೆ? ಏನಾಯ್ತು ಕುಸೆ?
ಏನ್ ಮಾಡ್ಕೊಂಡವ? ಹೊಟ್ಟೆ ನೋವ್ತಿದೆ ಅಣ್ಣ, ರಕ್ತ ಬರ್ತದೆ. ಅಯ್ಯೋ ನನ್ ಕಂದ, ಅಯ್ಯೋ ಈ ಟೈಮ್ನಲ್ಲಿ ನನ್ನ ಅಕ್ಕಂದ್ರೆ ಬೇರೆ ಇಲ್ವಲ್ಲವ, ಏನ್ ಮಾಡ್ಲಿ? ಬಂದೇ ಇರು. ಯಾಕಣ್ಣ? ಯಾವುದಕ್ಕೂ ಇಲ್ಲ, ಎಲ್ಲ ಒಳ್ಳೇದಕ್ಕೆ. ಏನಾಗಿಲ್ಲ ಕುಸೆ? ಹಾ, ನಾನು ಎತ್ಕೊಂಡು ಹೋಗ್ತೀನಿ. ಏನಿಲ್ಲ ಕುಸೆ. ಕಂದಮ್ಮ, ಸೂಕ್ಷ್ಮ, ಯಾವ ಜೊತೆ ಮಾತಾಡ್ಲೂಬಾರ್ದು, ಯಾರನ್ನು ಮುಟ್ಲೂಬಾರ್ದು. ಯಾಕೆ? ಎಲ್ಲ ಹೇಳ್ತೀನಿ ಕಣವ. ಸರ್, ನಾ ಬಂದೆ. ಇಂಥ ಹೊತ್ತಿನಲ್ಲಿ ಮನೇಲಿ ಹೆಣ್ಮಕ್ಳು ಇರ್ಬೇಕಿತ್ತು. ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ? ಲೇ ಗೊಡಂಬೆ, ಏನ್ಲಾ ಗೊರ್ಕೆ? ಸ್ವಲ್ಪ ಜೋಶ್ ಬರುವಂತ ಸಾಂಗ್ ಹಾಕ್ಲಾ? ಲೇ ಗೊರ್ಕೆ, ಅದನ್ನ ಮೊಬೈಲ್ ಅನ್ಕೊಂಡೇನ್ಲಾ? ರೇಡಿಯೋ ಕಲ, ರೇಡಿಯೋ. ಹಂಗ ಸರಿ ಬಿಡು. ಯಾಕೆ ಫೋನ್ ಎತ್ತ ಇಲ್ಲ? ಅಂಗಡಿ ಬಿಟ್ಟು ಎಲ್ಲಿ ಹೋದ್ರಿ ಇವರು? ಇನ್ನೊಂದು ಕಿತ್ತ ಮಾಡೋಣ. ಅವಸರ ಇದ್ದಾಗಲೇ ನನ್ನ ಮಕ್ಕಳು ಕೈ ಕೊಡ್ತಾರೆ. ಏನ್ ಮಾಡೋದು? ನಾನೇ ಹೋಯ್ತೀನಿ. ಕುಸೆ, ಒಂದ್ಕಿತ ಅಂಗಡಿಗೆ ಹೋಗಿ ಬರ್ತೀನಿ. ಇಲ್ಲ ಬಂಗಾರ, ಬಂದ್ಬಿಟ್ಟೆ. ಹಾ, ಬಂದೆ. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಹಳ್ಳಿ ಕೆಂಚ ಕಣನ್ನು. ಯಪ್ಪ, ಎಲ್ಲ ಕೆಲಸ ಮುಗೀತು. ಲಾ 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 ಲಾ. ಯಾಕಣ್ಣ ಹಿಂಗ್ ಹೊಡ್ದೆ? ಯಾಕೆ ಹೊಡೆದ್ನ? ಕುಂಟಾಕಿರ ಕುಂಟವ. ಫೋನ್ ಇಲ್ಲಲ್ಲ? ಅವಸರ ಐತೆ ಅಂತ ಫೋನ್ ಮಾಡಿದ್ರೆ ಒಂದ್ಕಿತನಾದ್ರೂ ಫೋನ್ ಎತ್ತದ್ ಬೇಡವಾ? 8 ಸಲ ಫೋನ್ ಮಾಡೋದು. ಏನ್ರಲ್ಲ ನೀವು? ಚಿಪ್ಪಾಯ್ತಣ್ಣ, ಸೌಂಡು ಜಾಸ್ತಿ ಇತ್ತು, ಕೇಳಿಸ್ಲಿಲ್ಲ. ತೆಗ್ದು ಬುಟ್ಟ ಅಂದ್ರೆ ಚಿಪ್ ಸಮೇತ ಗೋಡಂಬಿ ಆಚೆ ಬಂದ್ಬಿಡ್ಬೇಕು. ಅಲ್ಲ ಕಣ್ರಲ್ಲ, ನಾನು ನಿಲ್ದಿದ್ದಾಗ ಅಂಗಡಿಲಿ ಇದೇನ ಮಾಡೋದು ನೀವು? ಯಾವ ಸತ್ಯಗಳು ಇಲ್ಲನು, ಕೆಲಸ ಎಲ್ಲ ಮುಗೀತಲ್ಲ, ಹಂಗೆ 2 ಹೆಜ್ಜೆ ಹಾಕ್ತಿದ್ವು ಅತ್ತೆಯ. ಹೌದು, ಏನೋ ಅರ್ಜೆಂಟ್ ಅಂದಿಲ್ಲ, ಏನೋ ಬಿಡ್ನೆ ಒಂದು ಪ್ಯಾಡ್ನ ಒಂದು ಕವರ್ಗೆ ಹಾಕಂತ ತರಲ್ಲ. ಬೇಡ, ಯಾಕಣ್ಣ? ನಮ್ ರಮ್ಯಾ ದೊಡ್ಡೋಳಾಗೋಳೆ ಕಣ್ರು. ಅಣ್ಣ, ಎಂತ ಖುಷಿ ವಿಷಯ ಹೇಳಿದ್ಯಾ. ಇಂಥ ಟೈಮ್ ಮನೆ ಹೆಣ್ಮಕ್ಳು ಹೊರಗೆ ಹೋಗೋರೆ, ನೀನು ಒಬ್ಬನೇ ಹೇಗೆ ಅಣ್ಣ ನೋಡ್ಕೋತೀಯಾ? ಹೌದು ಕಲ, ನಂಗೂ ಅದೇ ಚಿಂತೆ ಆಗದೆ. ಹೆಣ್ಮಕ್ಳು ಮನೇಲಿದ್ರೆ ಪಾಪ ಅದ್ರ ಮನ್ಸಲ್ಲಿ ಇರೋದೆಲ್ಲ ಹೇಳ್ಕೊತಿತ್ತು. ಅಂತವ ಏನ್ ಹೇಳ್ಕೊಡ್ತೆ ಕೂಸು? ಬಿಡ್ನೆ ಬ್ಯಾಡ್ ತರಲ್ಲ. ಸರಿ ಅಣ್ಣ. ಮಕ್ಕಳವ ಅವಳೆ, ಏನೊಂದ್ ದಾರಿ ತೋರ್ತಾಳೆ. ಈ ಫೋನ್ ಇಟ್ಕೊಳ್ಳಿ, ಏನಾದ್ರೆ ಬೇಕಿದ್ರೆ ಫೋನ್ ಮಾಡ್ತೀನಿ. ಹುಷಾರು. ಆಯ್ತಣ್ಣ. ಅವ್ವ ಮಾಕಳವ್ವ, ಆ ಮಗಿನ ನೀನೇ ಜೋಪಾನ ಮಾಡವ್ವ. ಅಣ್ಣ ಬೇಗ ಬಾ ಅಣ್ಣ. ಅಣ್ಣ ಯಾಕಿಷ್ಟೊತ್ತು? ಕಂದಮ್ಮ, ಗೊತ್ತಾಗೋಯ್ತು. ನೋವಾಯ್ತದೇನವ? ತಡ್ಕೊಳಕ್ ಆಗ್ತಿಲ್ಲ ಅಣ್ಣ. ಇಲ್ಲ
ರತ್ನಕ್ಕ, ರಾಶ್ಮಿ ಅಕ್ಕ, ರಾಣಿ ಅಕ್ಕ ಎಲ್ರಿಗೂ ಹಿಂಗೆ ನೋವು ಬಂದಿತ್ತು. ಆಮ್ಯಾಗ ಸರಿ ಹೋಯ್ತು. ಎದುರ್ಕೋಬೇಡವಾ? ತಕ ಇದು ತಕ. ಏನಣ್ಣ ಇದು? ನಂಗೆ ಯಾಕೆ ಕೊಡ್ತಿದ್ಯಾ? ಇದ್ರ ಬಗ್ಗೆ ನಿಂಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿಲ್ವಾ? ಇಲ್ಲ. ಅಯ್ಯೋ ದ್ಯಾವ್ರೆ, ಅದಕ್ಕೆ ನಿಮ್ಮ ಅಕ್ಕಂದ್ರಿಗೆ ಯಾವಾಗ್ಲೂ ಹೇಳೋದು ನಾನು, ಹೊರಗಡೆ ಹೋದಾಗ ಯಾವಾಗ ಫೋನ್ ಮಾಡಿ ಅಂತ. ಅದಕ್ಕೆ ನಾವು ಕೇಳೋದು, ನಮಗೂ ಒಂದು ಫೋನ್ ಕೊಡ್ಸು ಅಂತ. ಫೋನಾ? ಬೇಡ ಬೇಡ. ಅಯ್ಯೋ ದ್ಯಾವ್ರೆ, ಯಾವ ಮಾಡ್ಲಿ? ಮಕ್ಕಳವನ್ನೇ ಯಾರನ್ನಾದ್ರು ಕಳಿಸ್ತಾರೆ. ಎಲ್ಲ ಸರಿ ಹೋಯ್ತದ ಕಣ್ಣಮ್ಮ. ಆಗ್ಲಿಂದ ಹಿಂಗೆ ಹೇಳ್ತಿದ್ಯಾ, ಹೊಟ್ಟೆ ನೋವು ತಡಿಯಕ್ ಆಗ್ತಿಲ್ಲ. ಸರಿ ಆಯ್ತದ ಕುಸೆ, ಸರಿ ಆಯ್ತದ. ಹೋಗೋಣ ನೀನು. ಶಿವು, ಶಿವು, ಅಕ್ಕ ಕುಸೆ ಬರ್ತೀನಿರೋ. ನೀಲಕ್ಕ ಚಂದಕ್ಕಿದ್ಯಾ? ನೀಲಕ್ಕ ಯಾರು ಬಂದಂಗ್ ಬಂದೆ ನೋಡು. ಅದ್ಯಾಕ್ ಶಿವು, ಆ ದೇವ್ರನ್ನಾರು ದುಡ್ಡು ಕಟ್ಟಿ ರಸೀದಿ ತಂದು ಕೊಡ್ತಾನ. ತಕ ಅಣ್ಣಯ್ಯ ಕೊಟ್ಟು ಕಳ್ಸೋರೆ, ಇನ್ಶೂರೆನ್ಸ್ ಕಟ್ಟಿರೋ ರಸೀದಿ. ಅಯ್ಯೋ ಇದಲ್ಲಿ ಇರ್ಲಿ, ನಾನು ಈಗ ತಾನೇ ಮಕ್ಕಳವನ್ನ ಬೇಡ್ಕತಿದ್ದೆ ಸಹಾಯ ಮಾಡವ ಅಂತ, ಅಷ್ಟ್ರಲ್ಲಿ ನೀವ್ ಬಂದೆ ನೋಡು. ಯಾಕೆ ಶಿವು, ಅಂಥದ್ದೇನಾಯ್ತು? ಅಕ್ಕೋ, ನಮ್ ರಮ್ಯಾ ಇಷ್ಟಾಯ್ತು ಕಣಕ್ಕ. ಏನು? ಹೂ ಕಣಕ್ಕ, ತಂಗಿರು ಹಬ್ಬಕ್ಕೆ ಅಂತ ಊರ್ಗೋಗೋರೆ. ನಾನು ಒಬ್ಬನೇ ಏನ್ ಮಾಡ್ಲಪ್ಪ ಹೆಂಗಪ್ಪ ಅನ್ಕತ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಪ್ರತ್ಯಕ್ಷ ಅದೇ ನೋಡು. ಅದ್ಯಾಕೆ, ನಾನಿಲ್ವಾ? ಒಂದ್ ಕೆಲಸ ಮಾಡು, ಬಿರಿ ನೋಡಿ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಕಸ್ತೂರಿ ಅರ್ಶನ ಇವೆಲ್ಲವನ್ನೂ ತಂದ್ಬಿಡು. ಅವಳಿಗೆ ಅರ್ಶನ ಹಚ್ಚಿ ನೀರ್ ಹಾಕ್ಬೇಕು. ನಾವ್ ಅಷ್ಟರಲ್ಲಿ ಬಿಸಿನೀರ್ ಕಾಯಿಸ್ತೀವಿ. ಸರಿ ಕಣಕ್ಕ. ಆಯ್ತಕ್ಕ, ಬರ್ತೀನಿ. ಬಾಬಾನು ನೀರ್ ಕಾಯಿಸೋಣ. ಚಂದ ಕಾಣ್ತಿದ್ಯಾ. ಸೂಕ್ಷ್ಮವಾಗಿರ್ಬೇಕು, ಎಲ್ಲ ಕಡೆ ಓಡಾಡ್ಬಾರ್ದು. ನಿಂಗೆ ಏನೇ ಬೇಕಾದ್ರೂ ರಾಣಿ ಅಕ್ಕನ ಕೇಳ್ಬೇಕು, ಅವಳು ತಂದು ಕೊಡ್ತಾಳೆ. ಸರಿನಾ? ಬಸಿ ಬಂದೆ ಅಕ್ಕ. ಮನೆಯೆಲ್ಲ ಮುಟ್ಕೊಂಡು ಓಡಾಡ್ಬಾರ್ದು. ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡಿರು. ಸ್ವಲ್ಪ ದಿನ ಅಷ್ಟೇ ರೂಮಲ್ಲೇ ಬೆಚ್ಚಗಿರ್ಬೇಕು. ಇಬ್ರು ಮಾತಾಡ್ಕೊಂಡಿರಿ, ಈಗ ಬಂದ್ಬಿಟ್ಟೆ. ಯಾರಿಗೆ ಫೋನ್ ಮಾಡ್ತಿದ್ಯಾ ಶಿವು? ನೀಲಕ್ಕ, ಮಾವಂಗ್ ಫೋನ್ ಮಾಡಿ ಇಸೆ ತಿಳಿಸಿ ಅತ್ತೆರ್ನ ಯಾವ ಕರ್ಕೊ ಬರ್ತೀರಾ ಅಂತ ಕೇಳುಮಾ ಅಂತ. ಯಾಕೆ? ಇದೇನಕ್ಕ ಹಿಂಗ್ ಕೇಳ್ಬಿಟ್ಟೆ? ರಮ್ಯಾ ಮೆಚಲ್ಡ್ ಆಗವಳೆ, ಆರ್ತಿ ಯಾವಾಗ ಇಟ್ಕೊಳ್ಳೋದು ಅಂತ ಅತ್ತನ್ ಕೇಳೋದ್ ಬೇಡವಾ? ಅಲ್ಲ ಕಣ್ ಶಿವು, ರತ್ನ, ರಶ್ಮಿ, ರಾಣಿ ಎಲ್ಲ ನೀನು ಒಡಬಿಡ್ತವ್ರು. ಅವ್ರ ಆರ್ತಿಗೆ ನಿಮ್ಮ ಮಾವ, ಅತ್ತೆಯವರು ಎಲ್ಲ ಬಂದವ್ರೆ. ಇವಳ ಆರ್ತಿಗೆ ಅವ್ರು ಯಾಕಪ್ಪ ಬಂದಾರು? ರಮ್ಯಾ ಏನಾದ್ರು ನೀನು ಒಡಬಿಟ್ಟಿದ್ ತಂಗಿನಾ? ರಮ್ಯಾ ಪುಟ್ಕಂದ ಅನಾಥವಾಗಿ ಅಳ್ತಾ ನಿಂತಿದ್ಲು. ನಮ್ಮೆತ್ತವ ನಮ್ಮನ್ನ ಬಿಟ್ಟೋದಂಗೆ ಅವರವ್ವನು ಬಿಟ್ಟೋಗ್ಬಿಟ್ಟಿದ್ರು. ಮನ್ಸ್ ತಡಿಲಿಲ್ಲ. ಅವಳು ತಂಗಿನೇ ಅಂತ ಕರ್ಕ ಬಂದ್ಬಿಟ್ಟೆ. ಇಷ್ಟು ವರ್ಷ ಆದ್ಮೇಲೆ ಈ ಸತ್ಯ ಹೊರಗೆ ಬರಬಾರ್ದು. ಅಕ್ಕ, ನಿನ್ ಕಾಲಿಗೆ ಬೀಳ್ತೀನಿ ಅಕ್ಕ. ದಯವಿಟ್ಟು ನಿನ್ ಬಾಯಲ್ಲಿ ಇಂಥ ಮಾತಿನಂತಿಂತ ಬರಬಾರ್ದು ಅಕ್ಕ. ರಮ್ಯಾ ನಾನಿ ಮನೆಗೆ ಕರ್ಕೊ ಬಂದಾಗ್ನಿಂದ ಇವತ್ತಿನ ಗಂಟ ನಾನು ಓಡ ಹುಡ್ತೋಳ್ತಾರೇನೆ ನೋಡ್ಕೊಂಡಿವ್ನಿ. ಓಡ ಹುಡ್ತೋಳ್ ತರ ಏನಕ್ಕ? ಓಡ ಹುಡ್ತೋಳೆ. ಯಾವತ್ತೂ ಭೇದ ಭಾವ ಮಾಡಿಲ್ಲ. ತಂಗಿ ಆಗಕ್ಕೆ ರಕ್ತ ಹಂಚ್ಕೊಂಡೆ ಹುಡ್ಬೇಕನಕ್ಕ. ಸಾಸಿವೆ ಕಾಳಷ್ಟು ಪ್ರೀತಿ, ಕಷ್ಟ ಸುಖ ಹಂಚ್ಕೊಳ್ಳೋ ರೀತಿ ಇವೆರಡು ಸಂದಾಕಿದ್ರೆ ಒಡ ಹುಡ್ದವ್ರಕ್ಕಿಂತ ಹೆಚ್ಚು ಅಕ್ಕ. ಆಮೇಲೆ ಇನ್ನೊಂದು ವಿಷಯ, ರಮ್ಯಾ ನನ್ನ ಜೊತೆ ಹುಡ್ದೋಳಲ್ಲ ಅನ್ನೋ ಸತ್ಯನ ನನ್ಗೆ ಯಾರಿಗೂ ಹೇಳಕ್ಕಿಲ್ಲ. ಆ ಸತ್ಯ ನನ್ನ ಜೊತೆನೆ ಮಣ್ಣಾಗಲಿ. ತಪ್ಪು ತಿಳ್ಕೊಂಬೇಡ ಶಿವು, ಇವೆಲ್ಲ ನಂಗೂ ಗೊತ್ತೈತೆ. ಆದ್ರೆ ನಿಮ್ಮ ಅತ್ತೆ ಮಾವ ಬರ್ತಾರೋ ಇಲ್ವೋ ಅನ್ನೋ ಅನುಮಾನಕ್ಕೆ ಹಂಗಂದೆ ಅಷ್ಟೇ. ಇಲ್ಲ ಕಣಕೋ, ಅವ್ರು ರಮ್ಯನ ಯಾವತ್ತೂ ಭೇದ ಭಾವ ಮಾಡಿಲ್ಲ, ಹಂಗೆ ನಡ್ಕೊಂಡು ಇಲ್ಲ. ಅವರು ಬಂದೇ ಬರ್ತಾರೆ. ಆಗ್ಲಿ ಶಿವು, ಅವರು ಬರ್ಲಿ, ನೀನು ಅನ್ಕೊಂಡಂಗೆ ಆಗ್ಲಿ, ಎಲ್ಲ ಚಂದಾಗಿ ನಡೀಲಿ.
ಬಸ್ ಎಷ್ಟು ರಶ್ ಇತ್ಕೊಂಡ್ರೆ ತಿಂದಿದ್ದೆಲ್ಲ ಸ್ಟ್ಯಾಂಡಿಂಗ್ ಅಲ್ಲೇ ಕರ್ಗೋಯ್ತು. ಎಲೆ ಮೇಲೆ ಹಾಕಿದ್ದಲ್ಲನೇ ವೇಲು ಕಟ್ಕೊಂಬಂದೋಳೆ ನಿನ್ ಶಿಷ್ಯ ಕೇಳಮಿ. ಶಿಷ್ಯ ಎಲ್ಲಿ? ಹಾ ನಾನೇನ್ ಕಟ್ಕೊಂಡ್ ಬಂದಿಲ್ಲ. ಏ ಎಷ್ಟತ್ರವ ಬರಕ್ಕೆ? ಹಬ್ಬ ಮುಗಿಸ್ಕೊಂಡು ಬಿರ್ಬಿರ್ನೆ ಬರ್ಬೇಕು ತಾನೆ. ನೀವಿಲ್ದೆ ಇಲ್ಲಿ ಏನೇನು ಆತು ಗೊತ್ತಾ? ಏನಾಯ್ತಣ್ಣ? ನೀವೇ ಒಳಗೋಗಿ ನೋಡಿ ಗೊತ್ತಾಯ್ತದೆ. ರಮ್ಯಾ ಗುಂಡು ಮುಟ್ಬಾರ್ದವ. ಹೈ ರಮ್ಯಾ. ರಮ್ಯಾ, ನಮ್ಮೆಲ್ರಿಗೂ ಎಷ್ಟು ಖುಷಿಯಾಗಿದೆ ಗೊತ್ತಾ? ನೋಡು, ಈ ಸಮಯದಲ್ಲಿ ಟೆನ್ಷನ್ ಮಾಡ್ಕೊಂಬೇಡ, ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ, ಖುಷಿಯಾಗಿರು. ಅಮ್ಮ ಮಾಡ್ಬೇಕಾಗಿರೋ ಕೆಲ್ಸನ ತಾಯಿ ಸ್ಥಾನದಲ್ಲಿ ನಿಂತು ಅಣ್ಣನೇ ಮಾಡಿದಾನೆ. ಅದಕ್ಕೆ ನಮ್ಗೆ ಅಪ್ಪ ಅಮ್ಮ ಎಲ್ಲ ಇವನೇ. ಅದಕ್ಕೆ ಅಲ್ವಾ ನಮ್ಗೆ ಅಣ್ಣನೇ ದೇವ್ರು.